ಹಲೋ, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದ್ರೆ ಟಾಟಾ ಹಿಟಾಚಿ EX110. ಈ ಹಿಟಾಚಿದು ಟ್ರಾವೆಲ್ ಡಿವೈಸ್ ಕಟ್ ಆಗಿದೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದಿದ್ದೀನಿ. ಇದು ಗಾಡಿದು ಇದೆ ಟಾಟಾ ಹಿಟಾಚಿ EX110. ಇವರು ನಮ್ಮ ಹಿಟಾಚಿ ಆಪರೇಟರ್ ಲಾಲು ಅಣ್ಣ ಅಂತ. ಹಲೋ भाई, आराम है? और क्या हो रहा है भाई? बढ़िया है। क्या हुआ था? ट्रैक में तो क्या रनिंग में चल गया क्या? रनिंग में चलते चलते ಟುಟ್ ಗಯಾ. ಇದು ರನ್ನಿಂಗ್ ಅಲ್ಲಿ ಗಾಡಿ ಟ್ರ್ಯಾಕಿಂಗ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಕಟ್ ಆಗೈತೆ ಅಂತ ಹೇಳ್ತಾರೆ. ನೋಡ್ರಿ, ಇದು 2 ಪೀಸ್ ಆಗಿದೆ. ಇದು ಜಾಯಿಂಟ್ ಆಗಿರ್ಬೇಕು. ಚೆಕ್ ನಟ್ಟಿಂದು ಥ್ರೆಡ್ ಹೋಗಿ ಕಿತ್ಕೊಂಡು ಹೊರಗೆ ಬಿಟ್ಟಿರಕ್ಕೆ ಇದು ಟ್ರಾವೆಲ್ ಡಿವೈಸ್. ಇವಾಗ ಇದ್ರದ್ದು ಥ್ರೆಡ್ ಡ್ಯಾಮೇಜ್ ಆಗಿದೆ. ಬಾಡಿಯಲ್ಲಿ ಥ್ರೆಡ್ ಎಲ್ಲ ಡ್ಯಾಮೇಜ್ ಆಗಿದೆ. ಹಾಕಕ್ ಬರಲ್ಲ. ಇವಾಗ ಟ್ರಾವೆಲ್ ಡಿವೈಸ್ ಅಲ್ಲಿ ಒಬ್ಬ ಉಲ್ಟಾ ಮಾಡಿ ಬೋಲ್ಟ್ ಬರುತ್ತೆ 24 ಸೈಜಿಂದು. ಬೋಲ್ಟ್ ಓಪನ್ ಮಾಡಿ ಚೆಕ್ ಮಾಡೋಣ. ಏನಾರ ಸಾಮಾನು ಚೆನ್ನಾಗಿದಾವ, ಇಲ್ಲ ಏನಾರ ಸಾಮಾನು ಹೋಗಿದಾವ, ಏನು ರೆಡಿ ಮಾಡಿಸಿದ್ರೆ ಇದು ಕೆಲಸ ಮಾಡ್ಬೋದಾ ಇಲ್ಲ ಅಂದು ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಓಪನ್ ಮಾಡೋಣ. ಮೊದಲು ಟ್ರಾವೆಲ್ ಡಿವೈಸ್ ಉಲ್ಟಾ ಮಾಡ್ಕೊಂಡು ಬೋಲ್ಟ್ ಓಪನ್ ಮಾಡಿ ಕ್ಯಾರೇಜ್ ಚೆಕ್ ಮಾಡೋಣ. ಉಲ್ಟಾ ಕೈ अंदर भी बेरिंग सभी गया है इसका. बेरिंग पिन गया है इसका. अपोजिट में उठा लो. टुकड़ा स्लिप हो गया. देखिए गाड़ी को जाने को गेयर भी जाओ. पिन नहीं हिलना है शायद. पिन हिल रहा है ना इधर, नहीं हिलना हो. कुछ नहीं, वो नहीं है उसका गया है. चलो, ಈಗ ಓಪನ್ ಮಾಡಿದ್ದೀವಿ. ಎಲ್ಲ ಗೇರ್ ಎಲ್ಲ ಶೇಕ್ ಇದ್ದಾವೆ. ಕ್ಯಾರಿಯರ್ಲಿ ಪಿನ್ ಶೇಕ್ ಇದೆ. ಈ ಥರ ಇರಬಾರ್ದು. ಆಮೇಲೆ ಬಾಡಿ ಮೋಟ್ರ್ ಬಾಡಿ ಬೇರಿಂಗ್ ಸೆಟ್ಟಿಂಗ್ ಎಲ್ಲ ಹೋಗ್ಬಿಟ್ಟಿದ್ದಾವೆ. ಬೇರಿಂಗ್ ಸೆಟ್ಟಿಂಗ್ ಹೋದರೆ ನಾವು ಎಷ್ಟೇ ಬೇರಿಂಗ್ ಹಾಕಿದ್ರೆ ಮತ್ತೆ ಕಟ್ ಆಗ್ಬಿಡುತ್ತೆ.
ಅದೀಗ ಇದು ಓಪನ್ ಮಾಡಿ ಬೇರೆ ಮೋಟ್ರ್ ಏನಾರು ಸಿಕ್ಕಿದ್ರೆ ಬೇರೆ ಮೋಟ್ರ್ ಹಾಕೋಣ. ಇವಾಗಲೇ ಮೋಟ್ರ್ ಸೈಡು ಓಪನ್ ಮಾಡೋಣ. पत्थर लगा, पत्थर 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 लगा नीचे. रोलर को रोलर को. हाँ चेंज. और थोड़ा अंदर. करेक्ट, इसके नीचे रखना, इसके नीचे रखना. हाँ थोड़ा बाहर कर. हाँ बस 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 ये वाला रख. उसको ऊपर रख. और थोड़ा बड़े भाई थोड़ा उठाओ. हाँ हाँ साइड पे आ जा थोड़ा. करिए आप, करिए आप, करिए. टाइट करिए, प्रेस करिए. खिसक रही है गाड़ी, खिसक रही है. हाँ यार छोड़ो, आ जाए खतरे इधर से. हाँ हाथ कर, हाथ कर, तो हाथ कर. ಇದು ಟ್ರ್ಯಾಕ್ ಮೋಟರ್ ಓಪನ್ ಮಾಡ್ಬೇಕಂದ್ರೆ 36 ಸೈಜ್ ಪೈಪ್ 2 ಬರುತ್ತೆ, ಒಂದು ರಿಟರ್ನ್ ಇದೆ. 3 ಪೈಪ್ ಬಿಚ್ಚಿ ಆಮೇಲೆ ಸುತ್ತ 24 ಸೈಜ್ ಬೋಲ್ಟ್ ಬರುತ್ತೆ. ಓಪನ್ ಮಾಡಿ ಈ ಸುತ್ತಿಗೆಯಲ್ಲಿ ಇಲ್ಲಿ ಹೊಡೆದ್ರೆ ಇದು ಓಪನ್ ಆಗುತ್ತೆ. ಓಪನ್ ಮಾಡೋಣ. ज़्यादा पानी में काम करना.
वो पाइप जाता है ना अच्छे से ಇದನ್ನ ಸಸ್ಸಿಗೆ ಫಿಟ್ ಮಾಡೋಣ ಎಲ್ಲ ರೆಡಿ ಆಯಿತು ವೇಟ್ ಮಾಡಿ ಆಯಿಲ್ ಹಾಕಿದ್ವಿ ಹೊಸ್ಲಿ स्टार्टिंग बाद में बस पता करना इलाके गेर पड़ता घुमाओ ओके 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 हाइड्रोलिक आदि लीकेज ಇಲ್ಲ ವರ್ಕರ್ ಟ್ರ್ಯಾಕರ್ ಬಸ್ ಕಣ ಟ್ರ್ಯಾಕ್ ಮಾಡೋದು ಫಿಟ್ ಆಯ್ತು ಎಲ್ಲ ಪಕ್ಕ ಗೇರ್ ಅಲ್ಲಿ ಲೀಕೇಜ್ ಇಲ್ಲ ಲೀಕ್ ಇಲ್ಲ ಸೌಂಡ್ ಇಲ್ಲ ಸೌಂಡ್ ಇಲ್ಲ ಪಕ್ಕ ರೆಡಿ ಆಯ್ತಲ್ಲ ಪಕ್ಕ ರೆಡಿ ಆಯ್ತು ಡನ್ ಸೌಂಡ್ ಇಲ್ಲ ಗೇರ್ ಅಲ್ಲಿ ಲೀಕೇಜ್ ಇಲ್ಲ ಐ ವಿಲ್ ಅಪ್ರಿಶಿಯೇಟ್ ಐ ವಿಲ್ ಗ್ಯಾರಂಟಿ ಮಾಡಿ ಥ್ಯಾಂಕ್ ಯು ಫಾರ್ ದ ಕೋಆಪರೇಟ್ ಥ್ಯಾಂಕ್ ಯು ಟಾಟಾ ಹಿಟಾಚಿ EX110 ಈ ಹಿಟಾಚಿದು ಟ್ರಾವೆಲ್ ಡಿವೈಸ್ ಕಟ್ ಆಗಿತ್ತು ಅಂದ್ರೆ ರನ್ನಿಂಗ್ ಮಾಡ್ಬೇಕಾದ್ರೆ ಚೆಕ್ ನಟ್ ಥ್ರೆಡ್ ಸ್ಲಿಪ್ ಆಗಿ ಓಪನ್ ಆಗಿತ್ತು ಬಂದ್ ಚೆಕ್ ಮಾಡಿದ್ವಿ ಅದನ್ನ ಏನಾದ್ರು ರೆಡಿ ಮಾಡಕ್ ಬರುತ್ತಾ ಅಂತ ಬಟ್ ಅದು ಬಾಡಿಯಲ್ಲಿ ಬೇರಿಂಗ್ ಸಿಟ್ಟಿಂಗ್ ಪೂರ ಜಾಗ ಎಲ್ಲ ಡ್ಯಾಮೇಜ್ ಆಗಿತ್ತು ಅದಕ್ಕೆ ಬೇರೆ ಟ್ರ್ಯಾಕ್ ಮೋಟ್ರ್ ಹುಡುಕಿದ್ವಿ ಸಿಕ್ತು ಬೇರೆ ಟ್ರ್ಯಾಕ್ ಮೋಟ್ರ್ ತಗೊಂಡ್ಬಂದು ಫಿಟ್ ಮಾಡಿದ್ವಿ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ ಸೌಂಡ್ ಏನ್ ಬರ್ಲಿಲ್ಲ ಗೇರ್ ಆಯಿಲ್ ಲೀಕೇಜ್ ಏನು ಆಗ್ಲಿಲ್ಲ ಈ ಗಾಡಿದು ವರ್ಕ್ ಮುಗೀತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ